ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಚನ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಪ್ರಿಯರೇ, ಇಲ್ಲಿ ಇಸ್ರಾಯೇಲ್ ಜನರಿಗೆ ಒಂದು ಐಗುಪ್ತದ ಫರೋನ ಸೈನ್ಯವನ್ನು ಇಸ್ರಾಯೇಲ್ ಜನರಿಗೆ ಹಿಂಬಾಲಿಸುವಾಗ ಇಸ್ರಾಯೇಲ್ ಜನರು ಬಹಳ ರೀತಿಗೆ ಭಯ ಪಡುವಾಗ, ಅಂಜುವಾಗ ಇಲ್ಲಿ ಮೋಶೆಗೆ ಹೇಳ್ತಿದ್ದಾರೆ. ಮೋಶೆ ಹೇಳ್ತಿದ್ದ ತನ್ನ ಜನರಿಗೆ, ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮ ಜೊತೆ ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ ಮೋಶೆ ತನ್ನ ಜನರಿಗೆ ಹೇಳ್ತಿದ್ದಾರೆ ಪ್ರಿಯರೇ. ಈ ಕಡೆ ನೋಡಿದ್ರೆ ಎರ್ರ ಸಮುದ್ರ, ಈ ಕಡೆ ನೋಡಿದ್ರೆ ಫರೋನ ಸೈನ್ಯ. ಮೋಶೆ, ನಮ್ಗೆ ಯಾಕೆ ಈ ಅರಣ್ಯದಲ್ಲಿ ಕರ್ಕೊಂಡು ಬಂದಿದಿ, ಅಲ್ಲಿದ್ರೆ ಒಳ್ಳೇದಾಗಿರ್ತಿತ್ತು ಐಗುಪ್ತ ದೇಶದಲ್ಲಿ ಎಂಬುದಾಗಿ ಮೋಶೆಗೆ ಬಹಳ ರೀತಿಯಾಗಿ ದೋಷದಿಂದ ತನ್ನ ಜನರು ಮಾತಾಡ್ತಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತದಂತೆ ನಡೆಯುವಾಗ ನಮಗೆ ಎದುರಾಗುವಾಗ ಪ್ರತಿಯೊಂದು ಶೋಧನೆಗಳು, ಪ್ರತಿಯೊಂದು ಸಮಸ್ಯೆಗಳು, ಯಾವುದೇ ಒಂದು ಕಷ್ಟಗಳು, ಯಾವುದೇ ಒಂದು ವೈರ್ಯ ಒಂದು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ನಾವು ದೇವರನ್ನು ದೋಷಿಸಿ ಮಾತಾಡ್ತೀವಿ ಪ್ರಿಯರೇ. ದೇವ್ರ ಮೇಲೆ ತಪ್ಪು ಹೊರಿಸ್ತೇವೆ. ತಂದೆ ದೇವರೇ, ನೀವು ನಿನ್ನ ವಾಕ್ಯ ಹಿಡ್ಕೊಂಡು ನಾವು ನಡೀತಾ ಇದ್ದೆವು, ನಮ್ಗೆ ಯಾಕೆ ಈ ದೋಷಗಳು, ಯಾಕೆ ಕಷ್ಟಗಳು, ಯಾಕೆ ಸಮಸ್ಯೆಗಳು ಅಂತ ಹೇಳಿ ನಾವು ಬಹಳ ರೀತಿಯಾಗಿ ನಾವು ಒಂದು ದೋಷದಿಂದ ಮಾತಾಡ್ತೇವೆ ಪ್ರಿಯರೇ. ಆದ್ರೆ ನಾವು ದೇವರು ಹೇಳ್ತಿದ್ರೆ, ನೀವು ಅಂಜಬೇಡಿರಿ, ಈ ಹೊತ್ತು ಯೆಹೋವನು ಮಾಡುವ ರಕ್ಷಣೆ ರೀತಿಯನ್ನು ನೋಡಿರಿ ಎಂಬುದಾಗಿ ಪ್ರಿಯರೇ. ನಮಗೆ ಯಾವ ಫರೋನ ಸೈನ್ಯ ಹಾಗೆ ಈಗ ಐಗುಪ್ತ ಜನರಿಗೆ ಯಾವ ರೀತಿ ಅಂಟಿಸ್ಕೊಂಡು ಹೋಗ್ತಾ ಇತ್ತೋ ಅದೇ ರೀತಿ ನಮ್ಮ ಜೀವಿತ ನಮಗೆ ಬರುವಂತ ಪ್ರತಿ ಸಮಸ್ಯೆಗಳು ಎಷ್ಟೇ ನಮ್ಮನ್ನು ಅಂಟಿಸಿಕೊಂಡು ಬರ್ಲಿ ಪ್ರಿಯರೇ, ಆದ್ರೆ ಯಾವ ನಮ್ಮನ್ನು ಮುಟ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಅವು ಸಮಸ್ಯೆಗಳೇ ಆಗಿರ್ಬೋದು, ರೋಗಗಳೇ ಆಗಿರ್ಬೋದು, ಹಣಕಾಸು ತೊಂದರೆಗಳಾಗಿರ್ಬೋದು, ಅವು ನಮ್ಗೆ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಫರೋನ ಸೈನ್ಯ ಯಾವ ರೀತಿಯಾಗಿ ಸಮುದ್ರವು ಎರಡು ಭಾಗ ಮಾಡಿದಾಗ ಇಸ್ರಾಯೇಲ್ ಜನರಿಗೆ ಯಾವ ರೀತಿಗೆ ದೇವರು ಆ ನದಿಯನ್ನು ದಾಟಿಸಿ ನಡೆಸಿದ್ರು, ಅದೇ ರೀತಿ ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿ ಸಮಸ್ಯೆಗಳಿಂದ ದೇವರು ಅದರಿಂದ ತೆಗೆದು ನಮ್ಮ ನಡೆಸುವಂತ ದೇವ್ರು ಪ್ರಿಯರೇ. ಅವು ಸಮಸ್ಯೆಗಳು ನಮ್ಗೆ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಆ ರೋಗಗಳು ನಮ್ಗೆ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಅಂತ ಸಮಸ್ಯೆಗಳಂತ ವೈರಿಗಳು ನಮ್ಮ ಎಷ್ಟೇ ನಮ್ಮ ಅಂಟಿಸಿಕೊಂಡು ನಮ್ಗೆ ಏನ್ ಮಾಡ್ಬೇಕೆಂಬುದು ಬಂದ್ರು ಸಹ ಅವರೇ ಬಿದ್ದು ಹೋಗುವರು ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮ ಜೊತೆಲಿ ಇದ್ದಾರೆ, ದೇವರು ನಮ್ಮ ಪರವಾಗಿ ಹೋರಾಡುವಂತ ದೇವರು. ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವರು ನಡೆಸಿ ಅವರನ್ನು ರಕ್ಷಿಸಿದರೋ ಅದೇ ರೀತಿಯಾಗಿ ನಮ್ಮನ್ನು ಸಹ ದೇವರು ನಮಗ್ ಬರುವಂತ, ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಶೋಧನೆಗಳಿಂದ ತಪ್ಪಿಸಿ ನಮ್ಮ ನಡೆಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ. ಇಲ್ಲಿ ಇಸ್ರಾಯೇಲ್ ಜನರು ಬಹಳ ರೀತಿಯಾಗಿ ಭಯ ಪಡುವಾಗ ಇಲ್ಲಿ ಮೋಶೆ ಹೇಳಿದಂತೆ, ನೀವು ಅಂಜಬೇಡಿರಿ, ಈ ಹೊತ್ತು ಅಂಜಬೇಡಿ, ನೀವು ಸುಮ್ಮನೆ ನಿಂತುಕೊಂಡು ಯೆಹೋವನು ಮಾಡುವ ರಕ್ಷಣೆ ರೀತಿಯನ್ನು ನೋಡಿರಿ ಎಂಬುದಾಗಿ ಪ್ರಿಯರೇ. ನಾವು ನೀವು ದೇವರು ಒಂದು ಕಾರ್ಯವನ್ನು, ದೇವರ ಅದ್ಭುತಗಳನ್ನು ನೋಡ್ಬೇಕಾದ್ರೆ ನಾವು ದೇವರ ಕಡೆಗೆ ದೃಷ್ಟಿಟ್ಟು ದೇವರ ಅದ್ಭುತವನ್ನು ಮಾಡ್ಬೇಕೆಂಬುದರಿಗೆ ನೋಡುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ಸಮಯ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡುವಾಗ ನಿಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಸಮಸ್ಯೆಗಳಿಂದ, ಪ್ರತಿಯೊಂದು ವೈರಿಗಳು, ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸ್ತಾ ಇದಿರ್ಬೋದು ಪ್ರಿಯರೇ. ಆದ್ರೆ ದೇವರು ಫರೋನ ಸೈನ್ಯ ಹಾಗೆ ನಿಮ್ಮ ಶೋಧನೆ, ನಿಮ್ಮ ಹಿಂದೆಗಳು ಎಲ್ಲವನ್ನು ನಿಮ್ಮಿಂದ ತೊಲಗಿ ಹೋಗುವಂತೆ ಸಂಪೂರ್ಣವಾಗಿ ದೇವರು ನಿಮಗೆ ಬರುವಂತ ಪ್ರತಿ ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನಿಮ್ಗೆ ಆಶೀರ್ವಾದ ಕೊಡುವಂತ ದೇವರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವರು ರಕ್ಷಿಸಿದರು, ನಮ್ಮನ್ನು ಸಹ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ನಮಗಿದ್ದಂತ ಪ್ರತಿ ಬಾಧೆಗಳಿಂದ ಬಿಡಿಸ್ತಾ ಇದ್ದಾರೆ. ನಮಗಿರುವಂತ ಪ್ರತಿ ಅನಾರೋಗ್ಯ ಸ್ಥಿತಿಗಳನ್ನು ತೆಗಿತಾ ಇದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಾ
ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿರ್ತೀರಿ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ವಾಗ್ದಾನವು ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸುವಂತ ದೇವ್ರು ನೀವು ಆಗಿರಪ್ಪ ತಂದೆ ದೇವರೇ. ಎಷ್ಟು ಜನ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರು ಯಾವ ವೈರಿಗಳನ್ನು ಭಯ ಪಡ್ತಿದ್ರು ಪ್ರಭಾ, ಯಾವ ವೈರಿಗಳು ನೋಡಿ, ಯಾವ ಸಮಸ್ಯೆಗಳು ನೋಡಿ, ಯಾವ ಒಂದು ಅಡೆತಡೆಗಳನ್ನು ನೋಡಿ, ಯಾವ ವಿಷಯದಲ್ಲಿ ಅವ್ರು ಭಯ ಪಡುವಾಗ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಇಲ್ಲಿ ಇಸ್ರಾಯೇಲ್ ಜನರಿಗೆ ರಕ್ಷಿಸಿದಂತ ದೇವರು ಈ ಮುಂಜಾನೆ ಸಮಯ ವಾಗ್ದಾನ ಕೇಳುವಂತ ಅವರ ಜೀವಿತದಲ್ಲಿ ತಂದೆ ಎಲ್ಲಾ ಅಡೆತಡೆಗಳಿಂದ ಬಿಡಿಸಿ ಪ್ರಭಾ, ಎಲ್ಲಾ ಸಂಸ್ಕೃತಿ ತೆಗೆದು ಪ್ರಭಾ ಅವರಿಗೆ ರಕ್ಷಿಸ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಪ್ರತಿಯೊಂದು ಭಯದ ಚಿಂತೆ, ಪ್ರತಿಯೊಂದು ಯಾವುದೇ ಒಂದು ವ್ಯಾಧಿ, ಭಯ, ಚಿಂತೆ, ರೋಗ, ವೈರಿಗಳ ಸಮಸ್ಯೆ ಈ ಮುಂಜಾನೆ ಸಮಯ ಬಿಡಿಸ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ತಂದಿದ್ದೀರಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮುಂಜಾನೆ ಸಮಯ ತಂದೆ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ವಾಗ್ದಾನ ಕೇಳುವಂತ ನೀವು ಎಷ್ಟು ಸಂತೋಷ ಪಟ್ಟು ಆತ್ಮ ಬಲ ಹೊಂದ್ಕೊಂಡಿದ್ದ ಹಾಗೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಅನೇಕರು ನೀವು ಹೊಂದ್ಕೊಂಡಿರೋ ಸಂತೋಷ, ನೀವು ಹೊಂದ್ಕೊಂಡಿರೋ ಬಲವು ಅವರು ಸಹ ಸಂತೋಷ ಪಡುವಂತರಾಗಿದ್ದು ಬಲ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಪ್ರಿಯರೇ. ಮತ್ತು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.